ವಿಜಯನಗರ ಸಾಮ್ರಾಜ್ಯ ದೊಡ್ಡ ಸಾಮ್ರಾಜ್ಯ, ಅದಕ್ಕೆ ಭವ್ಯವಾದ ಇತಿಹಾಸವಿದೆ. ದಕ್ಷಿಣ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ರಾಜ್ಯ ವಿಜಯನಗರ ರಾಜ್ಯ. ಆ ವಿಜಯನಗರ ಆ ರಾಜ್ಯದ ಹೆಸರನ್ನು ಈ ಜಿಲ್ಲೆಗೆ ಇಡ್ತಾ ಇರೋದು ಒಂದು ಐತಿಹಾಸಿಕ ಘಟನೆ ಅಂತ ನಾವು ಭಾವಿಸಿದ್ದೇವೆ. ನಿಜವಾಗಿ ವಿಜಯನಗರ ಜಿಲ್ಲೆ ಆಗಿದ್ದು ಭಾಳ ಸಂತೋಷ. ಇದಕ್ಕೆಲ್ಲ ನಮ್ಮ ಮಂತ್ರಿವರ್ಯರಾಗಿರ್ತಕ್ಕಂಥ ಆನಂದ್ ಸಿಂಗ್ರವರು ಭಾಳ ಪ್ರಯತ್ನ ಮಾಡಿದರು. ಅವ್ರ ಪ್ರಯತ್ನದ ಫಲವಾಗಿ ಇವತ್ತು ವಿಜಯನಗರ ಜಿಲ್ಲೆ ಉದ್ಘಾಟನೆಗೊಳ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಆನಂದ್ ಸಿಂಗ್ ಅವರ ಬೇಡಿಕೆಯನ್ನು ಈಡೇರಿಸಿದವರು ಜನನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು. ಅವರನ್ನು ಇವತ್ತು ಸ್ಮರಣೆ ಮಾಡಲೇಬೇಕು. ಇವತ್ತು ವಿಜಯನಗರ ಜಿಲ್ಲೆ ಆಗಿದ್ದು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ, ಹಬ್ಬದ ವಾತಾವರಣ ಉಂಟಾಗಿದೆ. ಇದಕ್ಕೆಲ್ಲ ನಮ್ಮ ಆನಂದ್ ಸಿಂಗ್ರವರೇ ಮೂಲ ಕಾರಣ ಅಂತಕ್ಕಂಥ ಮಾತನ್ನು ಯಾರು ಮರೆಯಬಾರದು. ಆನಂದ್ ಸಿಂಗ್ರು ಯಾವಾಗಲೂ ಪ್ರಯತ್ನಶೀಲರು, ಉದಾರಿಗಳು, ಎಲ್ಲ ವರ್ಗದವರನ್ನು ಸಮಾನವಾಗಿ ಕಾಣ್ತಕ್ಕಂಥ ವಿಶಾಲ ಮನೋಭಾವನೆ ಉಳ್ಳವರು ಆನಂದ್ ಸಿಂಗ್ರು. ಹೀಗಾಗಿ ಅವರು ಮಂತ್ರಿಮಂಡಲಕ್ಕೂ ಕೂಡ ರಾಜೀನಾಮೆ ಕೊಡಲಿಕ್ಕೆ ತಯಾರಾಗಿದ್ದರು. ಅದರ ಸಲುವಾಗಿ ವಿಜಯನಗರ ಜಿಲ್ಲೆಯ ಸಲುವಾಗಿ ಈ ಯಾವ ಜಿಲ್ಲೆ ಆಗೋನ್ನೋದರಿಂದ ಪಶ್ಚಿಮ ತಾಲೂಕುಗಳಿಗೆ ಆಡಳಿತಾತ್ಮಕ ದೃಷ್ಟಿಯಿಂದ ಭಾಳ ಅನುಕೂಲ ಆಗಿದೆ. ಅವರೆಲ್ಲರೂ ಬಳ್ಳಾರಿಗೆ ಹೋಗಬೇಕಾಗಿತ್ತು. ಆದರೆ ಇವತ್ತು ಹೊಸಪೇಟೆಗೆ ಅವರು ಭಾಳ ಸಮೀಪ ಆಗೋಣದ್ರಿಂದ ಹೂವಿನ ಹಡಗಲಿ ಆಗಲಿ, ಹರಪನಹಳ್ಳಿ ಆಗಲಿ, ಕೂಡ್ಲಿಗೆ ಆಗಲಿ, ಕೊಟ್ಟೂರಾಗಲಿ ಎಲ್ಲ ತಾಲೂಕಿನ ಜನರು ತಮ್ಮ ಜಿಲ್ಲೆಯ ಕೆಲಸಗಳಿಗಾಗಿ ಇಲ್ಲಿ ಹೊಸಪೇಟೆಗೆ ಬರೋದು ಭಾಳ ಅನುಕೂಲ. ಈ ದೃಷ್ಟಿಯಿಂದ ವಿಜಯನಗರ ಜಿಲ್ಲೆ ಇವತ್ತು ಆಗಿದೆ, ಎಲ್ಲರಿಗೂ ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯನ್ನು ತಂದರು. ಅವರ ಪ್ರಯತ್ನಕ್ಕೆ ಫಲ ದೊರೆತು ಅವರ ಮೇಲೆ ಯಾವಾಗಲೂ ಬಸವಾದಿ ಪ್ರಮಥರ ಆಶೀರ್ವಾದ ಇದೆ. ವಿಜಯನಗರ ಜಿಲ್ಲೆಯನ್ನು ಭಾಳ ಸುಂದರ ಜಿಲ್ಲೆಯನ್ನಾಗಿ, ಪ್ರಗತಿಶೀಲ ಜಿಲ್ಲೆಯನ್ನಾಗಿ, ಎಲ್ಲ ಸೌಕರ್ಯಗಳಿಂದ ಕೂಡಿರ್ತಕ್ಕಂಥ ಜಿಲ್ಲೆಯನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಪರಮಾತ್ಮ ಅವರಿಗೆ ದಯಪಾಲಿಸಲು ಅಂತಕೊಂಡು ಆನಂದ್ ಸಿಂಗ್ ಅವರ ಹುಟ್ಟುಹಬ್ಬ ನಾಳೆ 3ನೇ ತಾರೀಕು ಜರುಗ್ತಾ ಇದೆ. ಇದೆಲ್ಲ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ. ಆನಂದ್ ಸಿಂಗ್ ಅವರು ಸಮಾಜದ ಸಲುವಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು. ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಹೆಚ್ಚು ಮಹತ್ವವನ್ನು ಕೊಡದೆ ಸಮಾಜದ ಪ್ರಗತಿಗೆ, ಸಮಾಜದ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ಆನಂದ್ ಸಿಂಗ್ರವರು ಅವರು ದೀರ್ಘಾಯುಗಳಾಗಲಿ, ಆರೋಗ್ಯವಂತರಾಗಲಿ, ನಮ್ಮ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮನ್ನು ಅರ್ಪಿಸಿಕೊಳ್ಳಲಿ ಅಂಥ ಒಂದು ಶಕ್ತಿಯನ್ನು ದಯಾಮಯ ಪರಮಾತ್ಮ ಅವರಿಗೆ ಕರುಣಿಸಲಿ ಅಂದುಕೊಂಡು ಹಾರೈಸುತ್ತೇವೆ. ವಿಜಯನಗರ